ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ವಾ? ಹಾಗಿದ್ರೆ ನಿಮಗಾಗಿ 2 ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಿದ್ರೆ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ಯಾವ್ಯಾವು ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಕೂಡ ವಾಚ್ ಮಾಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿಯರಿಗೆ ಈ ಒಂದು 2,000 ರೂಪಾಯಿ ಅಮೌಂಟು ಅಂತ ಅಂದರೆ 11ನೇ ಕಂತಿನ ಅಮೌಂಟುಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ. ಎಲೆಕ್ಷನ್ ಆದಮೇಲೆ 10ನೇ ತಾರೀಕು 15ನೇ ತಾರೀಕು ಅಂತ ಹೇಳಿದರು, ಬಟ್ ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂತ ಮಹಿಳೆಯರು ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಲ್ಲದೆ ಇವಾಗ ಅಪೋಸಿಷನ್ ಪಾರ್ಟಿ ಆಗಿರುವಂತಹ BJP ಸರ್ಕಾರದವರು ಹೇಳ್ತಿದ್ದಾರೆ ಸೊ ಸರ್ಕಾರದ ಬಳಿ ಹಣ ಇಲ್ಲ, ಹಾಗಾಗಿ ಇನ್ನೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಜಮಾ ಮಾಡಿಲ್ಲ ಅಂತ ತುಂಬಾ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ಆಲ್ರೆಡಿ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದ್ರ ಜೊತೆಗೆ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅವರು ಏನಂತ ಹೇಳಿದ್ದಾರೆ ಅಂತ ಅಂದರೆ ನಮಗೆ ಸರ್ಕಾರದಲ್ಲಿ ಒಂದು ಪಿತ್ರಾರ್ಜಿತ ಆಸ್ತಿ ಅಂತ ಸರ್ಕಾರಕ್ಕೂ ಕೂಡ ಇರುತ್ತೆ. ಸೊ ಆ ಒಂದು ಆಸ್ತಿಯನ್ನು ಕೂಡ ಸಿದ್ದರಾಮಯ್ಯನವರು ಮಾರೋದಕ್ಕೆ ಹೊರಟಿದ್ದಾರೆ. ಈ ಒಂದು ಯೋಜನೆಗಳನ್ನು ಕೊಟ್ಟು ಈ ಒಂದು ಸರ್ಕಾರದ ಆಸ್ತಿಯನ್ನೇ ಮಾರೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಎಲ್ಲಿ ಅಮೌಂಟನ್ನು ಹಾಕ್ತಾರೆ, ಇನ್ನು ಎಷ್ಟು ದಿನ ಈ ಒಂದು ಯೋಜನೆಗಳನ್ನು ನಡೆಸ್ಕೊಂಡು ಬರ್ತಾರೆ, ಸೊ ಅವರ ಖಜಾನೆಯಲ್ಲಿ ಅಮೌಂಟ್ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನೋಡೋದಾದರೆ ಒಂದು ಕಡೆ ನಮಗೂ ಕೂಡ ನಿಜ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಏನಂತ ಅಂದರೆ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಿರೋ ಪ್ರಕಾರ ನಾವು ಈ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ, ನಾವು ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಹಣವನ್ನು ಹಾಕ್ತೀವಿ, ಯಾವುದೇ ರೀತಿ ನೀವು ಬೇಸರ ವ್ಯಕ್ತಪಡಿಸುವಂಥ ಅವಶ್ಯಕತೆ ಇಲ್ಲ, ಹಣ ಜಮಾ ಆಗುತ್ತೆ, ಬಟ್ ಒಂದು ವಾರ ನಮಗೆ ಟೈಮ್ ಕೊಡಿ, ಕೆಲವೊಂದು ಪ್ರಾಬ್ಲಮ್ಗಳಿದೆ. ಸೊ ಎರರ್ ಆಗಿರ್ಬೋದು, ಬ್ಯುಸಿ ಬರ್ತಿರೋದಾಗಿರ್ಬೋದು, ಮಗದೊಂದು ಅಂತ ಆವಾಗಲೇ ಹೇಳಿದ್ವಿ, ಎಲ್ಲ ಒಂದು ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡ್ತಾರೆ ಅಂತ. ಸೊ ನೋಡೋಣ, ಒಂದು ವಾರ ಟೈಮನ್ನು ಕೇಳಿ ಒಂದು ವಾರ ಆದಮೇಲೆ ನಾವು ಬಿಡುಗಡೆಯನ್ನು ಮಾಡ್ತೀವಿ. ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸುದ್ದಿಗೋಷ್ಠಿಯಲ್ಲೂ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದೇ ಅಲ್ಲ, ಇವಾಗ ಅನ್ನಭಾಗ್ಯ ಯೋಜನೆಯಲ್ಲೂ ಏನಾಗಿದೆ ಅಂತ ಅಂದರೆ ತುಂಬ ಫಲಾನುಭವಿಗಳಿಗೆ ಹಣನೇ ಬಂದಿಲ್ಲ. ಆದಷ್ಟು ಏನು ಒಂದು 20% ಫಲಾನುಭವಿಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಸೇರಿರ್ಬೋದು ಅಂತ ಅಂದ್ಕೊಳ್ತೀವಿ. ಇನ್ನು 80 to 90% ಫಲಾನುಭವಿಗಳಿಗೆ ಉಚಿತ ಅಕ್ಕಿ ಹಣನೇ ಬಂದಿಲ್ಲ. ಆಲ್ರೆಡಿ ಸರ್ವೆ ಕೂಡ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಏನು ಫುಡ್ ಡಿಪೋಗಳು ಇರುತ್ತೆ, ಸೊ ಸೊಸೈಟಿಗಳಿರುತ್ತೆ, ಸೊ ಅಲ್ಲೆಲ್ಲ ವಿಚಾರಿಸಿದಾಗ ಜನರು ಕೂಡ ಹೇಳಿದ್ದಾರೆ ನಮಗೆ ಯಾವುದೇ ರೀತಿಯಾದಂತಹ ಅಕ್ಕಿ ಹಣ ಬಂದಿಲ್ಲ. ಸೊ ಅಕ್ಕಿ ಹಣ ಬೇಡ, ನಮಗೆ ಅಮೌಂಟ್ ಏನು ಕೊಡೋದು ಬೇಡ, ನಮಗೆ ಅಕ್ಕಿಯನ್ನು ಕೊಟ್ಟರೆ ಸಾಕು, ನಮಗೆ 5 kg ಅಕ್ಕಿ ಕೊಡೋದ್ರ ಬದಲು 10 kg ಅಕ್ಕಿ ಕೊಟ್ಟರೆ ಸಾಕು, ಯಾವುದೇ ರೀತಿಯ ಅಮೌಂಟು ಕೂಡ ನಮಗೆ ಬೇಡ, ಇದನ್ನು ಸ್ಟಾಪ್ ಮಾಡಿ ಅಂತಲೂ ಕೂಡ ಕೆಲವೊಬ್ಬ ಫಲಾನುಭವಿಗಳು ತುಂಬಾ ಹೇಳಿದ್ದಾರೆ. ಇವಾಗ ಏನಂತ ಅಂದರೆ ಕೇಂದ್ರದಿಂದ ಬರ್ತಿರುವಂತಹ 5 kg ಅಕ್ಕಿಯಲ್ಲೂ ಕೂಡ 3 kg ಅಕ್ಕಿ, 2 kg ರಾಗಿ, ಜೊತೆಗೆ 3 kg ರಾಗಿ, 2 kg ಅಕ್ಕಿ, ಈ ರೀತಿ ಕೊಡ್ತಿದ್ದಾರೆ. ಒಂದು ಕುಟುಂಬಕ್ಕೆ 2 kg 3 kg ಅಕ್ಕಿ ಸಾಕಾಗುತ್ತಾ? ಸೊ ಜನ ಜಾಸ್ತಿ ಇರೋರಾದರೆ ಹೋಗ್ಲಿ, ಒಂದು 10-15 kg ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಒಬ್ಬರು ಇಬ್ಬರು ಇರ್ತಾರಲ್ಲ, ಅವ್ರಿಗೆ 4 kg ಅಕ್ಕಿ 5 kg ಅಕ್ಕಿ ಕೊಟ್ಟರೆ ಆಗುತ್ತಾ ಅವ್ರ ಫ್ಯಾಮಿಲಿಯವ್ರಿಗೆ? ಸೊ ಹಾಗಾಗಿ ಸರ್ಕಾರ ಮಾಡ್ತಿರೋವಂಥದ್ದು ಯಾವುದೂ ಕೂಡ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಯಾವ ಒಂದು ಯೋಜನೆಗಳನ್ನು ಕೊಟ್ಟರೂ ಕೂಡ 100% ವರ್ಕ್ ಆಗ್ತಿಲ್ಲ. ಬರೀ ಗೃಹಲಕ್ಷ್ಮಿ ಯೋಜನೆ ಅಂತ ಮುಂದಿಟ್ಕೊಂಡು ನಾವು ಯೋಜನೆ ಮುಂದುವರಿಸ್ತೀವಿ ಅಂತ ಎಲ್ಲ ವಸ್ತುಗಳ ರೇಟನ್ನು ಜಾಸ್ತಿ ಮಾಡಿ ಜನರ ಮೇಲೇ ಹೊಡೆತವನ್ನು ಕೊಡೋದು ಸರಿ ಅನಿಸಲ್ಲ. ಯಾಕೆ ಅಂತಂದರೆ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವಂತಹ
ಜನರು ಕೂಡ ಇರ್ತಾರೆ. ಹಾಗಾಗಿ ಬಟ್ ಇವಾಗ ಒಂದು ವಾರ ಟೈಮನ್ನು ಕೇಳಿದರೆ, ಒಂದು ವಾರ ಆದಮೇಲೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅನಿಸೋ ಪ್ರಕಾರ ಈ ರೀತಿ ಹೇಳಿದ್ದು. ಬಟ್ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ, ಇದೇ ಸರಿ ಅಂತ ಅನ್ನೋರು ಅದೇ ರೀತಿ ಕಮೆಂಟ್ ಮಾಡಿ, ತಪ್ಪು ಅಂತ ಅನಿಸಿದ್ರೆ ತಪ್ಪು ಅಂತ ಕಮೆಂಟ್ ಮಾಡಿ. ಒಂದು ವಾರ ಆದಮೇಲೆ ನಿಮಗೆ 11ನೇ ಕಂತಿನ ಹಣ ಜಮಾ ಮಾಡೋದಾಗಿ ತಿಳಿಸಿದ್ದಾರೆ. ಹಾಗೆಯೇ ಉಚಿತ ಅಕ್ಕಿ ಹಣಕ್ಕೂ ಕೂಡ ಟೈಮಿಂಗ್ಸನ್ನು ತೆಗೆದುಕೊಂಡಿದ್ದಾರೆ. ಸೊ ಅದನ್ನು ಕೂಡ ನಾವು ಎಲ್ಲ ಒಂದು ಹಣವನ್ನು ಜಮಾ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಅನ್ನಭಾಗ್ಯ ಯೋಜನೆ, ಉಚಿತ ಅಕ್ಕಿ ಹಣ, ಹಾಗೆಯೇ ಗೃಹಲಕ್ಷ್ಮಿ ಹಣ ಎರಡೂ ಕೂಡ ಯಾವಾಗ ಜಮಾ ಮಾಡ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.